ಡಬಲ್ ರೋಡ್ನಲ್ಲಿ ಹೋಟೆಲ್ ಭಾಗಶಃ ನೆಲಸಮ, ಬಿಬಿಎಂಪಿ ವಿರುದ್ಧ ಮಾಲೀಕರ ಪ್ರತಿಭಟನೆ, ಕಾರ್ಪೊರೇಟರ್ ವಿರುದ್ಧ ಕಿಡಿಕಿಡಿ. ಬಾಗಲಕೋಟೆ ಜಿಲ್ಲಾ ಕಾರಾಗೃಹಕ್ಕೆ ನಿರಾಣಿ ಭೇಟಿ, ಆರೋಪಿಗಳ ಕ್ಷಮ ವಿಚಾರಣೆ, ಬೆಂಬಲಿಗರಿಗೆ ಸಚಿವರು ನೀಡಿದ್ದ ಬಿಡುಗಡೆಯ ಭರವಸೆ. ಪತ್ರಿಕೆಯಲ್ಲಿ ಕೆಲಸ ಕೊಟ್ಟು ಹಣ ವಸೂಲಿ, ಸಂಬಳ ನೀಡದೆ ಸಾಯಿಸುವುದು ಈತನ ಖಯಾಲಿ, ಬೇಸತ್ತ ನೌಕರಿಂದ ಪತ್ರಕರ್ತನ ಬೆನ್ನು ಪುಡಿಪುಡಿ. ಭಾರೀ ಮಳೆಗೆ ಬೆಂಗಳೂರು ಹಣ್ಣುಗಾಯಿ ನೀರುಗಾಯಿ, ವಾಹನಗಳ ಎಂಜಿನ್ ಬ್ಲಾಕ್, ಸ್ಟಾರ್ಟಿಂಗ್ ಪ್ರಾಬ್ಲಮ್, ಉದ್ಯಾನನಗರಿಯ ಬಹುತೇಕ ಗ್ಯಾರೇಜ್ ಹೌಸ್ಫುಲ್. ಬೆಲ್ಜಿಯಂನಲ್ಲಿ ಚಿಲ್ಡ್ ಬಿಯರ್ ಕಮಾಲ್, ಬೆಳದಿಂಗಳ ಬೆಳಕಲ್ಲಿ ಡ್ರಿಂಕ್ಸ್ ಪವರ್ಫುಲ್, ಹುಣ್ಣಿಮೆ ರಾತ್ರಿಯಲ್ಲಿ ಜಸ್ಟ್ ಚಿಲ್. ಬೆಂಗಳೂರಿನ ಡಬಲ್ ರೋಡ್ನಲ್ಲಿ ಇವತ್ತು ಬೆಳಗ್ಗೆ ಬಿಬಿಎಂಪಿ ಜೆಸಿಬಿಗಳು ಆರ್ಭಟಿಸಿದ್ವು. ಕೃಷ್ಣ ಉಪಹಾರ ಹೋಟೆಲ್ ಅನ್ನು ನೆಲಸಮಗೊಳಿಸಿವೆ. ಬಿಲ್ಡಿಂಗ್ ಮಾಲೀಕರು ಸ್ಥಳೀಯ ಕಾರ್ಪೊರೇಟರ್ ಮೇಲೆ ಲಂಚದ ಆರೋಪ ಹೊರಿಸ್ತಾ ಇದ್ದಾರೆ. ಕಾರ್ಪೊರೇಟರ್ ಚಂದ್ರಪ್ಪ 5 ಲಕ್ಷ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದು, ಇದನ್ನು ಕೊಡ್ಲಿಕ್ಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಯಾವುದೇ ನೋಟಿಸ್ ಅನ್ನು ಕೊಡದೆ ಹೋಟೆಲ್ ನೆಲಸಮ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲದೆ ಹೋಟೆಲ್ ನೆಲಸಮ ಮಾಡಿದ್ದನ್ನ ವಿರೋಧಿಸಿ ಕೆಲ ಕಾಲ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಈ ಸುದ್ದಿ ತಿಳಿದ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಕಾರ್ಪೊರೇಟರ್ ಚಂದ್ರಪ್ಪ, ನಾನು ಯಾವುದೇ ಹಣ ಕೇಳಿಲ್ಲ, ಕೇಳಿದ್ರೆ ಸಾಬೀತುಪಡಿಸುವಂತೆ ಸವಾಲು ಹಾಕಿದ್ದಾರೆ. ಪ್ರತಿಭಟನೆಯಿಂದಾಗಿ ಸ್ಥಳದಲ್ಲಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪರಿಣಾಮ ಪ್ರತಿನಿಧಿ ಸೋಮಣ್ಣ, ಈ ಹೋಟೆಲ್ ಯಾರಿಗೆ ಸೇರಿದ್ದು, ಯಾಕೆ ನೆಲಸಮ ಮಾಡಲಾಯಿತು, ಮುಂಚಿತವಾಗಿ ನೋಟಿಸ್ ಯಾಕೆ ಕೊಟ್ಟಿರಲಿಲ್ಲ ಅಂತ? ರಾಮಕಾಂತ್, ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿರುವಂತಹ ಕಟ್ಟಡಗಳು ಯಾವುದೇ ರೀತಿಯ ಕಟ್ಟಡಗಳು ಅನಧಿಕೃತವಾಗಿದ್ರೆ ಅಂತ ಕಟ್ಟಡಗಳನ್ನು ತೆರವು ಮಾಡಬೇಕಾದ್ರೆ ಅಥವಾ ಹೆಚ್ಚುವರಿಯಾಗಿ ಏನಾದರೂ ಆಕ್ರಮಿಸಿಕೊಂಡಿದ್ದೇ ಆಗಿರಲಿ ಅಂತ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಪ್ರಮುಖವಾಗಿ ಮೊದಲನೇದಾಗಿ ಅವರು ನೋಟಿಸ್ ಅನ್ನು ಕೊಟ್ಟು ನಂತರ ಅವರಿಗೆ ಒಂದು ಮುನ್ಸೂಚನೆ ಕೂಡ ನೀಡಬೇಕಾಗುತ್ತೆ. ಆದ್ರೆ ಇಲ್ಲಿ ನಡೆದಂತ ಪ್ರಕರಣ ನಿಜಕ್ಕೂ ಕೂಡ ಒಂದು ರೀತಿ ವಿಭಿನ್ನವಾಗಿದೆ. ಸುಮಾರು 20 ವರ್ಷಗಳ ಹಿಂದಿನ ಬಿಲ್ಡಿಂಗ್ ಇದು ಡಬಲ್ ರಸ್ತೆಯಲ್ಲಿರುವಂತಹ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರುವಂತಹ ಕಟ್ಟಡ ಇದು. ಸೊ ಅಲ್ಲಿ ಕೃಷ್ಣ ಉಪಹಾರ ಅನ್ನೋ ಒಂದು ಹೋಟೆಲ್ ಕೂಡ ನಡೀತಾ ಇದೆ. ಜೊತೆಗೆ ರಮಾಕಾಂತ್ ಏನಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಕೃಷ್ಣ ಉಪಹಾರ ಹೋಟೆಲ್ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ತಲೆ ಎತ್ತಿದೆ. ಆದ್ರೆ ಈ ಮಧ್ಯೆ ಏನು ಅಂದ್ರೆ ಕಟ್ಟಡದ ಮಾಲೀಕರು ಹೇಳುವ ಪ್ರಕಾರ ಏನು ಅಂದ್ರೆ ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂತಹ ಚಂದ್ರಪ್ಪನವರು ನಮಗೆ ಅವರ ಕಡೆಯವರ ಮೂಲಕ ಅಥವಾ ಅವರು ಕೂಡ ನಮ್ಮನ್ನ ಸಾಕಷ್ಟು ಬಾರಿ ಹಣಕ್ಕಾಗಿ ಪೀಡಿಸ್ತಾ ಇದ್ರು. ನಮಗೆ 2 ಲಕ್ಷ ಕೊಡಿ ಅಥವಾ 5 ಲಕ್ಷ ಕೊಡಿ, ಈ ರೀತಿಯಲ್ಲಿ ನಮಗೆ ಕಿರುಕುಳವನ್ನ ನೀಡ್ತಾ ಇದ್ರು. ಸೊ ನಾವು ಕೊಡದೇ ಇದ್ದ ಸಂದರ್ಭದಲ್ಲಿ ಅವರ ಕಡೆಯವರನ್ನ ಕಳಿಸಿ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳನ್ನ ಕಳುಹಿಸಿ ಏಕಾಏಕಿಯಾಗಿ ಯಾವುದೇ ನೋಟಿಸ್ ಕೊಡದೆ ನಾವೆಲ್ಲಾ ರೀತಿಯಲ್ಲೂ ಕೂಡ ಕಾನೂನು ಪ್ರಕಾರ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದ್ರೂ ಕೂಡ ಏಕಾಏಕಿ ಇವತ್ತು ಈ ಒಂದು ಡೆಮೊಲಿಷನ್ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಕ್ಕಪಕ್ಕಲಿರೋ ಹೋಟೆಲ್ನವರು ಕೂಡ ಈಗಾಗಲೇ ಆ ಕಾರ್ಪೊರೇಟರ್ ಅವರಿಗೆ ಹಣವನ್ನು ನೀಡಿದರೆ ನಾವು ಹಣವನ್ನು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮನ್ನ ಈ ರೀತಿ ಅವರು ಡೆಮೊಲಿಷನ್ ಮಾಡುವಂತ ಕೆಲಸನ ಮಾಡಿದ್ರೆ ಒಂದು ಆರೋಪವನ್ನ ಕಟ್ಟಡದ ಮಾಲೀಕರು ಹೇಳ್ತಾ ಇದ್ದಾರೆ. ಆದ್ರೆ ಸ್ಥಳೀಯ ಕಾರ್ಪೊರೇಟರ್ ಆಗಿರೋ ಚಂದ್ರಪುರ ಕೇಳಿದಾಗ ನಾನು ಯಾವುದೇ ರೀತಿಯಲ್ಲಿ ಆ ರೀತಿ ನಡ್ಕೊಂಡಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನೋಟಿಸ್ ಕೊಡೋದಕ್ಕಿಂತ ಮೊದಲೇ ಈ ರೀತಿ ಒಂದು ಡೆಮೊಲಿಷನ್ ಮಾಡುವಂತ ಕೆಲಸದಿಂದಾಗಿ ಸುಮಾರು 4 ಲಕ್ಷದಷ್ಟು ಈಗಾಗಲೇ ಹೋಟೆಲ್ಗೆ ನಷ್ಟ ಆಗಿದೆ. ಹೀಗಾಗಿ ಕಟ್ಟಡದ ಮಾಲೀಕರು ಆಗಿರ್ಬೋದು ಹಾಗೆ ಹೋಟೆಲ್ ಮಾಲೀಕರು ಕೂಡ ಇದೀಗ ಕಮಿಷನರ್ಗೆ ದೂರು ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ರಮಾಕಾಂತ್, ಸೋಮಣ್ಣ, ಈಗ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಬಿಬಿಎಂಪಿ ಅಧಿಕಾರಿ ಯಾರಾಗಿದ್ದು ನೆಲಸಮಗೊಳಿಸಲಿಕ್ಕೆ ಯಾರು ಆರ್ಡರ್ ಕೊಟ್ಟಿದ್ರು, ಅವ್ರು ಯಾರಾಗಿದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ? ಈಗ ಕಟ್ಟಡದ ಮಾಲೀಕರು ಹೇಳೋ ಪ್ರಕಾರ ಏನು ಅಂದ್ರೆ ಮೊದಲನೇದಾಗಿ ನೋಟಿಸ್ ಅನ್ನ ಬಿಬಿಎಂಪಿ ಸರ್ವ್ ಮಾಡಬೇಕು. ಆದ್ರೆ ಇವತ್ತು ಈ ಒಂದು ಡೆಮೊಲಿಷನ್ ಏನಾಗಿದೆ ಇದಕ್ಕೆ ಅವರು ನೋಟಿಸ್ ಅನ್ನ ಕೊಡ್ಲಿಲ್ಲ. ಜೊತೆಗೆ ಏನು ಅಂದ್ರೆ ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂತವರು ಅಧಿಕಾರಿಗಳ ಮೇಲೆ ಹೆಚ್ಚಿನ ಒಂದು ಒತ್ತಡವನ್ನ ಹಾಕಿ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾವುದೇ ನೋಟಿಸ್ ಇಲ್ಲ, ನಮ್ಮ ಹತ್ರ ಎಲ್ಲವೂ ಕೂಡ ದಾಖಲೆಗಳಿದೆ. ಆದ್ರೆ ಈ ರೀತಿ ನಮಗೆ ಏನಂದ್ರೆ ಬೆಳಿಗ್ಗೆ ಏಕಾಗಿ ಬಂದಂತ ಅಧಿಕಾರಿಗಳು ಯಾವುದೇ ರೀತಿಯ ಸೂಚನೆ ಕೊಟ್ಟಿಲ್ಲ. ಅಲ್ಲಿದ್ದಂತ ಕಸ್ಟಮರ್ಗಳು ಏನು ಹೋಟೆಲ್ಗೆ ಬಂದಂತ ಕಸ್ಟಮರ್ಗಳನ್ನ ಹೊರಗೆ ಕಳುಹಿಸಿ ಆ ಒಳಗಡೆ ಏನ್ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು ಅವ್ರನ್ನ ಕೂಡ ಹಾಕಿ ಶಟರ್ ಅನ್ನ ಹಾಕಿ ಈ ದಾಳಿಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸ್ಥಳೀಯ ಕಾರ್ಪೊರೇಟರ್ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳ ಮೇಲೂ ಕೂಡ ಇದೀಗ ಆರೋಪ ಮಾಡ್ತಾ ಇದ್ರೆ ಈ ಸಂಬಂಧ ಲೋಕಾಯುಕ್ತರಿಗೆ ದೂರನ್ನು ಕೊಡುವ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ರಾಮಕಾಂತ್, ಸೊ ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಸಾಲಿನಲ್ಲಿರ್ತಕ್ಕಂಥ ಎಲ್ಲಾ ಅಂಗಡಿಗಳು ರೀತಿ ಅಕ್ರಮವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಅಥವಾ ಇದೊಂದು ಮಾತ್ರ ಆಗಿತ್ತಾ ಹೇಗೆ ಅಂತ? ರಮಾಕಾಂತ್, ಇಲ್ಲಿ ಏನು ಅಂದ್ರೆ ಇಲ್ಲಿ ಕೃಷ್ಣ ಉಪಹಾರ ಆಗಿರ್ಬೋದು, ಈ ಕಟ್ಟಡ ಆಗಿರ್ಬೋದು, ಸುತ್ತಮುತ್ತ ಇರುವಂತ ಹೋಟೆಲ್ಗಳು ಏನಂದ್ರೆ ಯಾವುದು ಕೂಡ ಅನಧಿಕೃತ ಕಟ್ಟಡಗಳಲ್ಲ. ಆದ್ರೆ ಏನು ಅಂದ್ರೆ ಇಲ್ಲಿಯ ಸ್ಥಳೀಯ ಕೆಲವು ಜನ ಸೇರ್ಕೊಂಡು ಏನಂದ್ರೆ ಅವರನ್ನ ಹೆಚ್ಚಿನ ಹಣ ನೀಡುವಂತೆ ಅಥವಾ ಲಂಚ ಕೊಡುವಂತೆ ಅವ್ರನ್ನ ಒತ್ತಾಯ ಮಾಡುವಂತದ್ದು. ಸೊ ಈ ಸಂದರ್ಭದಲ್ಲಿ ಏನಂದ್ರೆ ಈ ಕೃಷ್ಣ ಉಪಹಾರ ಇವತ್ತು ಏನು
ಡೆಮಾಲಿಷನ್ ಒಳಗಾದಂತಹ ಕಟ್ಟಡದಿಂದ ಅಕ್ಕಪಕ್ಕದಲ್ಲಿರುವಂತಹ ಹೋಟೆಲ್ ಮಾಲೀಕರು ಈಗಾಗಲೇ ಸ್ಥಳೀಯ ಕಾರ್ಪೊರೇಟರ್ ಆಗಿರ್ಬೋದು ಅವರ ಕಡೆಯವರಿಗೆ ಹಣವನ್ನ ನೀಡಿದ್ದಾರೆ ಅನ್ನೋ ಮಾತು ಆರೋಪಗಳು ಕೇಳಿ ಬರ್ತಾ ಇದೆ. ಆದ್ರೆ ನಾವು ಕೊಡದಿದ್ದಾಗ ನಮ್ಮನ್ನ ಹಲವು ಬಾರಿ ಅವರ ಕಡೆಯವರು ಬಂದು ನಮ್ಮನ್ನ ಹಣಕ್ಕಾಗಿ ಪೀಡಿಸ್ತಾ ಇದ್ರು. ನಾವು ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲಸವನ್ನ ಮಾಡಿದ್ದಾರೆ ಒಂದು ಆರೋಪವನ್ನ ಅವ್ರು ಮಾಡ್ತಾ ಇದ್ದಾರೆ. ರಮಾಕಾಂತ್. ಓಕೆ, ಧನ್ಯವಾದ ಸೋಮಣ್ಣ. ಕೃಷ್ಣ ಉಪಹಾರ ಹೋಟೆಲ್ನ ಮಾಲೀಕರು ಮತ್ತು ಕಾರ್ಪೊರೇಟರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆನಂದಪ್ಪನವರು, ಸರ್ ನೀವು ಹೋಗಿ ಕಾರ್ಪೊರೇಟರ್ ಚಂದ್ರಪ್ಪ ಅವ್ರನ್ನ ನೀವು ಹೋಗಿ ನೋಡಿ ಅವ್ರು ಸರ್ವ್ ಮಾಡ್ಕೊಂಡು ನಾವು ನಿಮ್ಮ ದಂಡೆ ಬರೋದು ಅಂತ ಹೇಳ್ತಾರೆ ಓಪನ್ ಆಗಿ.